ವಿಶೇಷವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳೆಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು, ಹಾಗೆ ನಾವು ಆರಾಧಿಸಿ ಪೂಜಿಸುವಂತ ಶ್ರೀ 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 ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ನೀವು ನೋಡಿದಂಗೆ ಈ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆ 2ನೇ ವರ್ಷದ ಧರ್ಮಶನೇಶ್ವರ ಸ್ವಾಮಿಯವರ ತೂರು ಜಾತ್ರೆ ಆಯ್ತು ಅಲ್ವಾ? ಹೇಗಿತ್ತು ಜಾತ್ರೆ? ಚೆನ್ನಾಗಿತ್ತಲ್ವಾ? ಜಾತ್ರೆಯನ್ನ ಯಾಕೆ ನಾವು ಮಾಡ್ತಾ ಇದ್ದೀವಿ ಆಶ್ರಮದಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಳ್ಳೇದಾಗ್ಲಿ, ಈ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ನೊಂದವರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಅಸಹಾಯಕರಿಗೆ, ಒಂದೊತ್ತು ಊಟ ಇಲ್ಲದಂತವ್ರಿಗೆ ನಾವು ಕರ್ಕೊಂಡು ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಯಾರು ಇಲ್ಲ ಅಂದವ್ರಿಗೆ ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸೋದಕ್ಕೋಸ್ಕರ ಅಲ್ವಾ? ಈ ಒಂದು ಕಾರ್ಯಕ್ಕೆ ನಮ್ಗೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈ ಜೋಡಿಸ್ತಾರೆ ಅಂತ ಅದು ಸುಳ್ಳು. ಸಾಮಾನ್ಯವಾಗಿರುವಂತವ್ರು, ಕಷ್ಟದಿಂದ ಮೇಲ್ ಬಂದಂತವ್ರು, ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಂಡಿರುವಂತವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರಲ್ವಾ? ಹಾಗೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಮ್ಗೆ ಚರಣ್ ಗುರುಜಿ ಅವರು, ಹಾಗೆ ಸುಹಾಸಣ್ಣ ಅವರು, ಇನ್ನು ಅನೇಕ ಜನರು ಸ್ನೇಹಿತರೆಲ್ಲ ಸೇರಿ 2 ವರ್ಷಗಳಿಂದ ಅದ್ಭುತವಾಗಿ ನಮ್ಗೆ ಕೈ ಜೋಡಿಸಿದ್ದಾರೆ, ಬೆಂಬಲಿದ್ದಾರೆ, ನಮ್ಮ ಒಂದು ಕಾರ್ಯಕ್ಕೆ ಜೊತೆಯಾಗಿ ನಿಂತಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡೋಣ. ಯಾಕಂದ್ರೆ ಅವರು ನಮ್ಮ ಹತ್ರ ಬಯಸ್ತಾ ಇರೋದು ಒಂದೇ, ಹಣ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ ಅನ್ನೋದನ್ನ ಬಯಸ್ತಾ ಇಲ್ಲ, ಪ್ರೀತಿನ ಬಯಸ್ತಾ ಇದಾರೆ, ಆಶೀರ್ವಾದನ ಬಯಸ್ತಾ ಇದಾರೆ. ದಯವಿಟ್ಟು ನೀವೆಲ್ಲರೂ ಆಶೀರ್ವಾದ ಅವರಿಗಿದ್ರೆ ಇನ್ನೂ ಅವರಿಗೆ ಆಯುಷು, ಆರೋಗ್ಯ ಭಗವಂತ ಕಲಿಸ್ತಾರೆ. ಅಣ್ಣ ಬನ್ನಿ, ದೇವರು ಒಳ್ಳೇದ್ ಮಾಡಲಿ ನಿಮ್ಗೆ. ಯಾಕಂದ್ರೆ ಬಹಳ ಸಂತೋಷ ಆಗುತ್ತೆ ನಾವು ಮಾಡುವಂತ ಒಂದು ಸಣ್ಣ ಪುಟ್ಟ ಸಮಾಜ ಸೇವೆಯನ್ನ ಗುರುತಿಸಿ ನೀವು ನಮಗೆ ತೋರಿಸ್ತಕ್ಕ ಪ್ರೀತಿಗೆ ನಾವು ಏನ್ ಮಾಡೋದು ಕೂಡ ಅದು ಕಮ್ಮಿನೇ. ನಮ್ಮ ಕೈಲಿ ನಮಗ್ ಗೊತ್ತಿರೋ ಹಾಗೆ ನಾವು ಏನ್ ಮಾಡಿದ್ರು ಕೂಡ ಅದು ಕಮ್ಮಿನೇ. ಯಾಕಂದ್ರೆ ಸ್ವಂತ ಅಣ್ಣ ತಮ್ಮಂದಿರು ಕೂಡ ಕಷ್ಟ ಕಾಲದಲ್ಲಿ ಕಳೆಯೋದಿಲ್ಲ. ಅಂತದ್ರಲ್ಲಿ ನೀವು ಯಾವ ರಕ್ತ ಸಂಬಂಧ ಇಲ್ಲ ಅಂದ್ರೂ ಕೂಡ ಆ ಸಂಬಂಧಗಳಿಗಿಂತನೂ ಏನೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ತಾ ಇದ್ದೀರಾ, ಅಷ್ಟು ಆಶೀರ್ವಾದ ಮಾಡ್ತಾ ಇದ್ದೀರಾ. ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ. ನಿಮ್ ಎಲ್ಲಾ ಸ್ನೇಹಿತರಿಗೂ ಕೂಡ, ಒಬ್ಬರೊಬ್ಬರು ಅಲ್ಲ, ಎಲ್ಲಾ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ವಿಶೇಷವಾಗಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಸುಹಾಸಣ್ಣ ಅವ್ರಿಗಾಗಿರ್ಬೋದು, ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ತುಂಬಾ ಖುಷಿ ಆಯ್ತು ಅಣ್ಣ. ಈ ವರ್ಷ ನೀವು 2 ವರ್ಷಗಳಿಂದ ನಮ್ಗೆ ಜಾತ್ರೆ ಮಾಡ್ಕೊಡ್ತಾ ಇದ್ದೀರಾ. ಅದೊಂದು ಈ ವರ್ಷ ಅಂತೂ ಇಡೀ ಕರ್ನಾಟಕ ಅದನ್ನ ನೋಡಿ ಖುಷಿ ಪಟ್ಟಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹರಿ ಓಂ ಜಗನ್ನಾಥೇ ನಮಃ. ಬಹಳ ವಿಶೇಷ ಅನ್ಸುತ್ತೆ. ಯಾಕಂದ್ರೆ ಹೋದ ಬಾರಿ ನಾವು ಯಾವುದೇ ತಯಾರಿಗಳನ್ನ ಮಾಡಲಿಲ್ಲ. ಹೀಗೆ ಕುಂತ್ಕೊಂಡು ಯೋಗೇಶ್ವರ ಹೇಳೋದ್ರಿಂದ ನಾವು ಏನಾದ್ರೂ ಕೂಡ ಮಾಡಬೇಕು, ಸ್ವಾಮಿ ಆಜ್ಞೆ ಆಗಿದೆ, ಪ್ರೇರಣೆ ಆಗಿದೆ, ಏನಾದ್ರು ಮಾಡೋಣ ಅಂತ ಹೇಳಿದ್ರು. ಇಲ್ಲ, ನಾವಿದ್ದೀವಿ, ಏನಾದ್ರು ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಆತಾತ ಬಗ್ಗೆ ಒಂದೇ ವಾರದಲ್ಲಿ ಜಾತ್ರೆ ಮಾಡಿದ್ರು. ಸ್ವಲ್ಪ ಗಡಿಬಿಡಿ ಅದು ಕೂಡ ಅದ್ಭುತವಾದಂತಹ ಕಾರ್ಯಕ್ರಮ ಆಯಿತು. ಈ ಬಾರಿ ನೋಡೋಣ, ಭಗವಂತನಿಗೆ ಇಚ್ಛೆ ಹೇಗಾಗುತ್ತೆ ಮಾಡೋಣ ಅಂತೇಳಿ. ಈ ಬಾರಿ ಅಷ್ಟೇ ಯಾವುದೇ ಪ್ಲಾನ್ ನಾವು ಮಾಡ್ಕೊಳ್ಳಿಲ್ಲ. ಹೇಗ್ ಮಾಡೋಣ ಅಂತ ಹೇಳಿ ಕೇಳಿದ್ರು. ನಾವ್ ಹೇಗ್ ಮಾಡ್ತೀವೋ ಗೊತ್ತಿಲ್ಲ, ಅವನ್ ಹೇಗಾಗ್ಬೇಕು ಅವ್ನು ನಡೆಸ್ಕೊಂಡು ಬಿಡಿ ಅಂತಾನೆ ಯೋಗೇಶ್ ಅವ್ರು ನಾವು ಹೇಳಿದ್ದು. ಅದ್ಭುತವಾದ ಕಾರ್ಯಕ್ರಮ. ಯಾಕಂದ್ರೆ ಒಂದು ಊರಿನ ಜನಗಳೆಲ್ಲ ಸೇರಿ, ಒಂದು ಗ್ರಾಮದ ಜನ ಎಲ್ಲರೂ ಕೂಡ ಸೇರಿ ಒಂದು ಜಾತ್ರೆ ಮಾಡೋಕ್ಕೂ, ಯಾರೂ ಇಲ್ಲದ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಒಂದು ಜಾತ್ರೆ ಮಾಡೋಕ್ಕೂ ಬಹಳ ಕಷ್ಟ ಇದೆ. ಆ ಸಂದರ್ಭದಲ್ಲಿ ಅಷ್ಟು ಸಾವಿರಾರು ಜನ ಬಂದಂದ್ರೆ ಎಲ್ಲರೂ ಕೂಡ ನೋಡಿದ್ದಾರೆ. ಸಾವಿರ ಜನ. ನಾನು ಅನ್ಕೊಂಡಿಲ್ಲ, ಊಹಿಕ ಮಾಡ್ಲಿಲ್ಲ. ಯಾಕಂದ್ರೆ ಇಷ್ಟು ಜನ ಸೇರ್ತಾರೆ ಅಂತ ನಾವು ಅನ್ಕೊಳ್ಳೇ ಇಲ್ಲ ಬಿಡಿ. ನಮ್ಮನೆ ಅಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಅದ್ಭುತವಾಗಿ ಭಗವಂತನ ಸೇವೆ ನಡೆಯಿತು. ಅದು ವೇದಾಸೆ ಆಗಿರ್ಬೋದು, ಅಮ್ಮನವರ ಒಂದು ಕುಣಿತ ಆಗಿರ್ಬೋದು, ಅದ್ರ ಗಿಂಡಿ ಸ್ವಾಮಿಯ ಆವೇಶ. ಅದು ಅವರವರ ನಂಬಿಕೆ, ಮತ್ತೆ ನಮ್ಮ ನಂಬಿಕೆ. ಸ್ವಾಮಿಯ ಆವೇಶ ಒಂದು ಕ್ಷಣ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಅಷ್ಟು ಅದ್ಭುತವಾದ ಸ್ವಾಮಿಯ ಆವೇಶ ಆಯಿತು. ಅದ್ಭುತವಾದ ಅನೇಕ ದೇವತೆಗಳನ್ನು ಕೂಡ, ಒಂದು ದೇವರನ್ನ ಕರೆಸಿ ನಾವು ಅದಕ್ಕೆ ಉಪಚಾರಗಳನ್ನ, ಆರಾಧನೆಗಳನ್ನ ಮಾಡೋದು ಬಹಳ ಕಷ್ಟ. ಅದ್ರ 12 ದೇವರುಗಳನ್ನ ಕರೆಸಿ ಎಲ್ಲ ಗ್ರಾಮ ಅನೇಕ ಗ್ರಾಮದ ದೇವತೆಗಳನ್ನೆಲ್ಲ ಕೂಡ ಕರೆಸಿ ಒಂದೆಡೆ ಸೇರಿಸಿ ಎಲ್ಲ ಭಕ್ತರಿಗೂ ಕೂಡ ಒಂದೆಡೆ ಎಲ್ಲ ದೇವರ ಅನುಗ್ರಹ ಪ್ರಾಪ್ತಿ ಮಾಡಿದಂತಹ ಯೋಗೇಶ್ವರಿಗೆ ಶಿಕ್ಷಿತ ಅನುಕೂಲವಾಗಿರ್ತದೆ. ಅದ್ಭುತವಾದ ಕಾರ್ಯಕ್ರಮ, ವರ್ಣನೆ ಮಾಡಕ್ಕೆ ಅಸಾಧ್ಯವಾದಂಥದ್ದು. ನಾಳೆ ದಿನ ಇನ್ನ ದೊಡ್ಡ ಮಟ್ಟಿಗೆ, ಉನ್ನತವಾದ ಮಟ್ಟಿಗೆ ಈ ಜಾತ್ರೆ ನಡೆಯುತ್ತೆ. ತಯಾರಿ ನಡೀತಾ ಇದೆ. ನಾಳೆ ನಿಮಗೆಲ್ಲ ಗೊತ್ತಾಗುತ್ತೆ. ಒಳ್ಳೆಯದಾಗಿ. ಜೈ ಶ್ರೀನಾರಾಯಣ. ಪದಗಳಿಲ್ಲ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ. ನಾನು ಕಂಡಂಗೆ, ನಾನು ಗುರುಗಳ ಸ್ಥಾನದಲ್ಲಿ ನಾನು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರನ್ನ ಆರಾಧಿಸೋದು ತಮಗೆಲ್ಲ ಗೊತ್ತಿದೆ. ಸೊ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಅದೇ ಗುರುಗಳ ಸ್ಥಾನದಲ್ಲಿ ನಾನು ನಿಮ್ಮನ್ನ ಕೂಡ ನೋಡಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಸಂಸ್ಥೆ ಇರೋರು ಕೂಡ ಆ ಸ್ಥಾನದಲ್ಲಿ ನೀವು ಕೂಡ ಇರ್ತೀರ. ನಮ್ಮನ್ನ ತೆಗೆದು ನಡೆಸಬೇಕಾಗಿರೋದು ನಿಮ್ಮ ಕರ್ತವ್ಯ.
ಮಾತು ಹೇಳ್ಬಿಟ್ರು. ಮಾತುಗಳು ಬರಲ್ಲ, ದೊಡ್ಡ ಮಾತು. ಥ್ಯಾಂಕ್ ಯು. ಕೂತ್ಕೊಳ್ಳಿ ಪ್ಲೀಸ್. ಜನ್ಮ ಜನ್ಮಕ್ಕೂ ನೀವಿಂದ ಜೋಡಿಗೆ ಚಿನ್ನದ ಮಳೆ ಬೇಡ, ನಿಮ್ಮಂತ ಸ್ನೇಹ ಇದ್ರೆ ಸಾಕು.